ಸರಿ, ಮುಂದಿನ ಚುನಾವಣೆಗೆ ಇಂಡಿಯಾ ಅಂತ ಹೊಸ ಗ್ರೂಪ್ ಹುಟ್ಕೊಂಡಿದ್ರು. ಅದು ಆಟ ಎಲ್ಲಿವರೆಗೆ ನಡೀಬೋದು? ಇಂಡಿಯಾ ಅಲ್ಲ, ಅದು INDIA. ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕಾಂಗ್ರೆಸ್ಸಿನ ರೀತಿ ಇದು. ಮೊನ್ನೆ ದೇಶಕ್ಕೋಸ್ಕರ ನೀವು ದಾನ ಮಾಡಿ ಅಂತ ಅಂದರು. ಹಾಗಿದ್ರೆ ದೇಶ ಇವರೇ ಒಬ್ಬರೇನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಕಾಂಗ್ರೆಸ್ನವರು? ದೇಶಕ್ಕೋಸ್ಕರ ದಾನ ಮಾಡಿ ಅಂತಂದ್ರೆ ಅರ್ಥ ಎಂಥದ್ದು? ಕಾಂಗ್ರೆಸ್ಗೋಸ್ಕರ ದುಡ್ಡು ಕೊಡ್ರಿ ಅಂತ ಕೇಳಲಿ. ದಿಕ್ಕು ತಪ್ಪಿಸುವಂಥದ್ದು ಯಾಕೆ? ಖಂಡಿತವಾಗಿ ಇದು ಒಂದು ರೀತಿಯ ದಿಕ್ಕು ತಪ್ಪಿಸುವಂಥ ರಾಜಕಾರಣ. ಇದನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಹೋಗಬಾರ್ದು. ಈಗ ಹಿಡಿತಾಗಿ ನೋಡಿದಾಗ ಇಡೀ ರಾಜ್ಯದ ಲೋಕಸಭಾ ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು ನೋಡಿದಾಗ ಎಲ್ಲ ರಾಜ್ಯಗಳಲ್ಲೂ ಅವರು ಫ್ರೀ ಭಾಗ್ಯಗಳನ್ನು ಪ್ರಯೋಗ ಮಾಡ್ತಾ ಇದೆ ಕಾಂಗ್ರೆಸ್. ಈಗ BJP ಹತ್ರ ಈ ಕುರಿತಂತೆ ಯಾವುದಾದ್ರೂ ಟ್ಯಾಕ್ಟಿಕ್ಸ್ ಇದೆಯಾ ಅಥವಾ ಬೇರೆ ಯೋಜನೆಗಳಿದೆಯಾ? BJP ಯಾವ ಅಜೆಂಡಾ ಇಟ್ಟುಕೊಂಡು ಈ ಸಲ ಹೋಗ್ತದೆ? ಕಳೆದ 75 ವರ್ಷಗಳಲ್ಲಿ ದೇಶವನ್ನು ಮೂರ್ಖರನ್ನಾಗಿ ಮಾಡಿಸಿದ್ದು ಕಾಂಗ್ರೆಸ್ಸಿನ ಇದೇ ಚೀಪ್ ಪಬ್ಲಿಸಿಟಿ ಪಾಲಿಟಿಕ್ಸ್. ಆದರೆ ಅದರಲ್ಲಿ ನಾವು ನಂಬಿಕೆಯನ್ನು ಇಟ್ಟಿಲ್ಲ. ಮೊದಲು ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗಬೇಕು, ನಂತರದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು. ನಾವು ವಿದ್ಯಾರ್ಥಿಗಳಿಗೆ, ಮುದುಕರಿಗೆ, ರೈತರಿಗೆ ಅನೇಕ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದರೆ ಆರ್ಥಿಕತೆಯನ್ನು ಬಲಿ ಕೊಟ್ಟು ಅಲ್ಲ. ಒಂದು ಕಡೆ ರೈತರಿಗೆ ಅನೇಕ ಸಹಾಯಧನವನ್ನು ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಮಕ್ಕಳಿಗೆ ಕೊಟ್ಟಿದ್ದೀವಿ, ಎಲ್ಲದನ್ನೂ ಕೊಟ್ಟಿದ್ದೀವಿ. ಆದರೆ ಅದೇ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ತುಂಬ ಬಲವಾಗ್ತಾ ಇದೆ. ಆರ್ಥಿಕ ಅಭಿವೃದ್ಧಿಯ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೀವಿ. ಕೈಗಾರಿಕಾ ಅಭಿವೃದ್ಧಿ, ವ್ಯಾಪಾರ ವ್ಯವಹಾರದ ಅಭಿವೃದ್ಧಿ, ಅಂತಾರಾಷ್ಟ್ರೀಯ ವ್ಯಾಪಾರಗಳು, ಇದೆಲ್ಲದೂ ಕೂಡ ತುಂಬ ವೇಗವಾಗಿ ಇವತ್ತು ದೇಶಕ್ಕೆ ಆರ್ಥಿಕ ಒಂದು ಸುಭದ್ರ ನೆಲೆಗಟ್ಟನ್ನು ಒದಗಿಸ್ಕೊಡ್ತಾ ಇದೆ. ಈ ರೀತಿ ಇದ್ದಾಗ ಅದಕ್ಕೊಂದು ಅರ್ಥ. ಸಾಮಾಜಿಕ ನ್ಯಾಯ ಯೋಜನೆಗಳು ದೇಶದ ಖಜಾನೆಯನ್ನು ಲೂಟಿ ಮಾಡಿ ಏನೋ ಕೊಡುವಂಥದ್ದು ಇದೆಯಲ್ಲ, ಇದು ಸಂಪೂರ್ಣವಾಗಿ ದೇಶಕ್ಕೆ ಮಾಡತಕ್ಕಂಥ ದ್ರೋಹ. ಇದನ್ನು ನಾವು ಒಪ್ಪೋದಿಲ್ಲ. ನಾವು ಫ್ರೀ ಬಿ ಕೊಡಬಾರ್ದು ಅಂತ ಹೇಳೋದಿಲ್ಲ. ಅದಕ್ಕೆ ಅದರೊಂದು ಬ್ಯಾಲೆನ್ಸ್ ಇದೆ. ಆರ್ಥಿಕತೆಯನ್ನು ಬಲಿ ಕೊಟ್ಟು ಅಲ್ಲ.